ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾವು ಗುರು ಪೂರ್ಣಿಮೆಯ ಬಗ್ಗೆ ತಿಳಿದುಕೊಳ್ಳೋಣ. ಗುರು ಅಂತಂದರೆ ಸಂಸ್ಕೃತದ ಪ್ರಕಾರ ಗು ಅಂತಂದರೆ ಕತ್ತಲೆ ಅಥವಾ ಅಂಧಕಾರ, ರು ಅಂದರೆ ಹೋಗಲಾಡಿಸುವುದು. ಗುರು ಅಂತಂದರೆ ಕತ್ತಲೆಯನ್ನು ಅಥವಾ ಅಂಧಕಾರವನ್ನು ಹೋಗಲಾಡಿಸುವುದು, ನಿವಾರಿಸುವುದು ಆಗಿದೆ. ಹಾಗಾಗಿ ಗುರುಗಳು ನಮ್ಮಲ್ಲಿರುವ ಅಜ್ಞಾನವೆಂಬ ಕತ್ತಲೆಯನ್ನು ಹೋಗಲಾಡಿಸಿ ಜ್ಞಾನವೆಂಬ ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗುತ್ತಾರೆ. ಗುರು ಮೀನ್ಸ್ ದ ಸಂಸ್ಕೃತ್ ರೂಟ್ ಗು ಮೀನ್ಸ್ ಡಾರ್ಕ್ನೆಸ್ ಆರ್ ignorance and ru denotes the remover of that darkness. Therefore, a guru is one who removes the darkness of our ignorance. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಶ್ಲೋಕದ ಅರ್ಥ: ಬ್ರಹ್ಮ ಹೇಗೆ ಜಗತ್ತನ್ನು ಸೃಷ್ಟಿಸುತ್ತಾನೋ ರಚಿಸುತ್ತಾನೋ ಹಾಗೆ ಗುರು ನಮ್ಮ ಜೀವನವನ್ನು ರಚಿಸುತ್ತಾರೆ. ಗುರು ವಿಷ್ಣುವಂತೆ ನಮ್ಮನ್ನು ರಕ್ಷಿಸುತ್ತಾನೆ. ಮಹೇಶ್ವರನಂತೆ ಗುರು ನಮ್ಮಲ್ಲಿರುವ ಕೆಟ್ಟ ಆಲೋಚನೆ, ದುರ್ಬುದ್ಧಿ ಅಥವಾ ಕೆಟ್ಟ ಅಭ್ಯಾಸಗಳನ್ನು ಹೋಗಲಾಡಿಸುತ್ತಾನೆ, ನಾಶಪಡಿಸುತ್ತಾನೆ. ಗುರು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಅಧಿಕನಾಗಿ ಪರಬ್ರಹ್ಮನಾಗಿರುತ್ತಾನೆ. ಇಂತಹ ಮಹಾಗುರುಗಳಿಗೆ ನನ್ನದೊಂದು ನಮಸ್ಕಾರಗಳು ಎನ್ನುವುದು ಈ ಶ್ಲೋಕದ ಅರ್ಥವಾಗಿದೆ. ಈ ಶ್ಲೋಕದ ಅರ್ಥವನ್ನು ಇಂಗ್ಲೀಷಲ್ಲಿ ನೋಡುವುದಾದರೆ, ಗುರು ಈಸ್ ದ ಕ್ರಿಯೇಟರ್ in the form of Brahma. Guru is the preserver in the form of Vishnu. Guru is the destroy our bad habits in the form of Maheshwara. Guru like a Parabrahma. So, it's my salutations to that Guru. ಹಾಗಾಗಿ ಗುರುಗಳು ನಮ್ಮ ಜೀವನದಲ್ಲಿ ತುಂಬ ಮುಖ್ಯವಾಗಿರುತ್ತಾರೆ. ಅದೇ ಕಾರಣಕ್ಕೆ ಹೇಳ್ತಾರೆ, ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ. ಗುರು ಪೂರ್ಣಿಮೆಯ ಮಹತ್ವವನ್ನು ತಿಳಿದುಕೊಳ್ಳೋಣ. ಗುರು ಪೂರ್ಣಿಮೆಯನ್ನು ಆಷಾಢ ಮಾಸದ ಪೌರ್ಣಿಮಾ ಅಥವಾ ಹುಣ್ಣಿಮೆ ದಿನದಂದು ಆಚರಿಸಲಾಗುತ್ತದೆ. ಮಹಾಭಾರತವೆಂಬ ಮಹಾಕಾವ್ಯವನ್ನು ರಚಿಸಿದ ಋಷಿ ವೇದವ್ಯಾಸರು ಈ ದಿನದಂದು ಜನಿಸಿದರು. ಇವರು 4 ವೇದಗಳನ್ನು ರಚಿಸಿದ್ದರಿಂದ ಇವರನ್ನು ವೇದವ್ಯಾಸರು ಎಂದು ಕರೆಯಲಾಗುತ್ತದೆ. ಹಾಗೆ ಈ ದಿನವನ್ನು ವ್ಯಾಸ ಪೂರ್ಣಿಮಾ ಎಂದು ಕೂಡ ಕರೆಯುತ್ತಾರೆ. ವೇದವ್ಯಾಸರು ಬ್ರಹ್ಮಸೂತ್ರವನ್ನು ಬರೆಯಲು ಪ್ರಾರಂಭಿಸಿದ್ದು ಈ ದಿನದಂದೇ. ಹಾಗೆ ಆ ಬ್ರಹ್ಮಸೂತ್ರವನ್ನು ಕೊನೆಗೊಳಿಸಿದ್ದು ಕೂಡ ಈ ದಿನವಾದ್ದರಿಂದ ಈ ದಿನವನ್ನು ಗುರು ಪೂರ್ಣಿಮೆಯ ದಿನ ಎಂದು ಆಚರಿಸಲಾಗುತ್ತದೆ. ಈ ದಿನವನ್ನು ಬೌದ್ಧರು ಮತ್ತು ಜೈನರು ಕೂಡ ಆಚರಿಸುತ್ತಾರೆ. ಹಾಗಾಗಿ ಗುರುಗಳಿಗೆ ನಮ್ಮದೊಂದು ಕೃತಜ್ಞತೆಯನ್ನು ಸಲ್ಲಿಸುವುದರ ಮೂಲಕ ಈ ಗುರು ಪೂರ್ಣಿಮೆಯ ದಿನವನ್ನು ಆಚರಿಸುತ್ತೇವೆ. ಸೊ ಲೆಟ್ಸ್ ವಿ ನೋ ಇಂಪಾರ್ಟೆನ್ಸ್ ಆಫ್ ಗುರು ಪೂರ್ಣಿಮಾ. ಗುರು ಪೂರ್ಣಿಮಾ ವಿಲ್ ಬಿ ಸೆಲೆಬ್ರೇಟೆಡ್ ಆನ್ ಫುಲ್ ಮೂನ್ ಡೇ ಇನ್ ದ ಮಂತ್ ಆಫ್ ಆಷಾಢ. Guru Purnima is also called as Vyasa Purnima, as on this day Vedavyasa the great sage was born. Vedavyasa structured the 4 Vedas and composed the epic of Mahabharata. And Vedavyasa started writing the Brahma Sutras on this day, and also this day celebrated by ಜೈನ್ಸ್ ಆ್ಯಂಡ್ ಬುದ್ಧಿಸ್ಟ್. ಹಾಗಾಗಿ ಗುರುವನ್ನು ಮನದಲ್ಲಿ ನೆನೆಯುತ್ತಾ ಗುರುಗಳಿಗೆ ನನ್ನದೊಂದು ನಮನವನ್ನು ಸಲ್ಲಿಸುತ್ತೇನೆ.